ಇನ್ನು ಪಾಕಿಸ್ತಾನದ ಕರಾಚಿಯಲ್ಲಿ ಜನಿಸಿದ ಅಡ್ವಾಣಿಯವರ ಬದುಕಿನ ಯಾತ್ರೆ ರೋಚಕ. 1927ರಂದು ಜನಿಸಿದಂತಹ ಅಡ್ವಾಣಿಯವರ ಬಾಲ್ಯ ಮತ್ತು ರಾಜಕೀಯ ಜೀವನ ಹೇಗಿತ್ತು ಮನೆ ನೋಡೋಣ. ಭಾರತದ ರಥಪುರುಷ ಎಲ್.ಕೆ. ಅಡ್ವಾಣಿಗೆ ಭಾರತ ರತ್ನ, ಮಾಜಿ ಉಪಪ್ರಧಾನಿಗೆ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಗರಿ, ಪ್ರಖರ ಹಿಂದುತ್ವವಾದಿ, ಬಿಜೆಪಿಯ ಸಂಸ್ಥಾಪಕ ಅಧ್ಯಕ್ಷ, ರಥಯಾತ್ರೆಗಳ ಜನಕ, ದೇಶದ ಮಾಜಿ ಉಪಪ್ರಧಾನಿ ಎಲ್.ಕೆ. ಅಡ್ವಾಣಿಗೆ ಭಾರತದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಭಾರತ ರತ್ನ ಪ್ರಶಸ್ತಿಯ ಗರಿ ಮೂಡಿದೆ. ನವೆಂಬರ್ 8, 1922ರಂದು ಎಲ್.ಕೆ. ಅಡ್ವಾಣಿ ಇಂದಿನ ಪಾಕಿಸ್ತಾನದ ಕರಾಚಿಯಲ್ಲಿ ಜನಿಸಿದವರು. ಕಿಶನ್ ಚಂದ್ ಮತ್ತು ಜ್ಞಾನಾದೇವಿಯ ಪುತ್ರ. 1936ರಿಂದ 1942ರವರೆಗೂ ಕರಾಚಿಯ ಸೇಂಟ್ ಪ್ಯಾಟ್ರಿಕ್ಸ್ ಶಾಲೆಯಲ್ಲಿ ಓದಿ ಬೆಳೆದವರು. ಬಾಲ್ಯದ ದಿನಗಳನ್ನ ಸಂಪೂರ್ಣ ಕರಾಚಿಯಲ್ಲೇ ಕಳೆದವರು. ವಿಶೇಷ ಅಂದ್ರೆ ಪಾಕಿಸ್ತಾನದ 10ನೇ ಅಧ್ಯಕ್ಷ, ಸೇನಾಧಿಕಾರಿಯಾಗಿದ್ದ ಪರ್ವೇಜ್ ಮುಷರಫ್ ಜೊತೆಗೆ ಒಂದೇ ಶಾಲೆಯಲ್ಲಿ ಓದಿದವರು ಇದೇ ಅಡ್ವಾಣಿ. 1942ರಲ್ಲಿ ಸ್ವಯಂ ಸೇವಕರಾಗಿ RSSಗೆ ಸೇರಿದವರು. ಮುಂದೆ 1942ರ ಕ್ವಿಟ್ ಇಂಡಿಯಾ ಚಳುವಳಿಯ ಸಂದರ್ಭ ಹೈದರಾಬಾದ್ನ ದಯಾರಾಮ್ ಗಿಡುಮಾಲ್ ನ್ಯಾಷನಲ್ ಕಾಲೇಜ್ಗೆ ಸೇರಿಕೊಂಡ್ರು. ವಿಶೇಷ ಅಂದ್ರೆ ಅಡ್ವಾಣಿ ನೇರ ರಾಜಕೀಯ ಪ್ರವೇಶಿಸಿದವರಲ್ಲ. ಅದು ಕೂಡ ಇಂಟ್ರೆಸ್ಟಿಂಗ್ ಆಗಿದೆ. 1944ರಲ್ಲಿ ಕರಾಚಿಯ ಮಾಡೆಲ್ ಹೈಸ್ಕೂಲ್ನಲ್ಲಿ ಶಿಕ್ಷಕರಾಗಿ ಕೆಲಸ ಮಾಡಿದ್ರು. 12ನೇ ಸೆಪ್ಟೆಂಬರ್ 1947ರಲ್ಲಿ ವಿಭಜನೆಯ ಸಮಯದಲ್ಲಿ ಪ್ರೊಫೆಲ್ಲರ್ ವಿಮಾನದ ಮೂಲಕ ಸಿಂಧ್ ನದಿಯಿಂದ ದೆಹಲಿಗೆ ಹೊರಟು ನಿಂತರು. 1947ರಿಂದ 1951ರಲ್ಲಿ ಕರಾಚಿ ಶಾಖೆಯಲ್ಲಿ RSS ಕಾರ್ಯದರ್ಶಿಯಾಗಿ ಅಲ್ವಾರ್, ಭರತ್ಪುರ, ಕೋಟಾ, ಬುಂಡಿ ಮತ್ತು ಜಲಾವರ್ನಲ್ಲಿ RSS ಸಂಘಟನೆ ಮಾಡಿದ್ರು. 1957ರ ಆರಂಭದಲ್ಲಿ ದೆಹಲಿಗೆ ಶಿಫ್ಟ್ ಆಗಿದ್ದ ಅಡ್ವಾಣಿಯವರು ಅಟಲ್ ಬಿಹಾರಿ ವಾಜಪೇಯಿ RSS ಸಂಘಟನೆಗೆ ಸಾಥ್ ಕೊಟ್ಟರು. 1958ರಿಂದ 1963ರವರೆಗೂ ದೆಹಲಿ ರಾಜ್ಯ ಜನಸಂಘದ ಕಾರ್ಯದರ್ಶಿಯಾಗಿ, ಹಾಗೆ 1960ರಿಂದ 1967ರವರೆಗೂ ಜನಸಂಘದ ರಾಜಕೀಯ ಪತ್ರಿಕೆ ಆರ್ಗನೈಸರ್ಗೆ ಸಹಾಯಕ ಸಂಪಾದಕರಾಗಿ ಸಾಕಷ್ಟು ಕೆಲಸ ಮಾಡಿದ್ರು. ಮಾಜಿ ಪ್ರಧಾನಿ ವಾಜಪೇಯಿ ವಿವಾಹಿತರಲ್ಲ, ಆದ್ರೆ ಅಡ್ವಾಣಿ ವಿವಾಹವಾಗಿದ್ರು. ಎಲ್.ಕೆ. ಅಡ್ವಾಣಿ ಫೆಬ್ರವರಿ 25, 1965ರಲ್ಲಿ ಕಮಲಾ ಎಂಬವರ ಜೊತೆ ವಿವಾಹವಾದರು. ಈ ದಂಪತಿಗೆ ಪ್ರತಿಭಾ ಮತ್ತು ಜಯಂತ್ ಎಂಬಿಬ್ಬರು ಮಕ್ಕಳಿದ್ದಾರೆ. ಏಪ್ರಿಲ್ 1970ರಂದು ಮೊದಲ ಬಾರಿಗೆ ರಾಜ್ಯಸಭೆಗೆ ಪ್ರವೇಶ ಮಾಡಿದ ಅಡ್ವಾಣಿ ಆಮೇಲೆ ರಾಜಕೀಯವಾಗಿ ಏರಿದ ಎತ್ತರ ನಿಜಕ್ಕೂ ಅಮೋಘವೆಂದೇ ಹೇಳಬೇಕು. ಡಿಸೆಂಬರ್ 1972ರಲ್ಲಿ ಭಾರತೀಯ ಜನಸಂಘದ ಅಧ್ಯಕ್ಷರಾಗಿ ಆಯ್ಕೆಯಾಗ್ತಾರೆ. ಅಲ್ಲದೆ 26ನೇ ಜೂನ್ 1975ರಲ್ಲಿ ತುರ್ತು ಪರಿಸ್ಥಿತಿಯ ಅವಧಿಯಲ್ಲಿ ಬೆಂಗಳೂರಿನಲ್ಲಿ ಅಡ್ವಾಣಿ ಬಂಧನವಾಗುತ್ತೆ. ತಮ್ಮ ಜನಸಂಘದ ಕಾರ್ಯಕರ್ತರ ಜೊತೆ ಕಾರಾಗೃಹದಲ್ಲಿದ್ದರು. ಮಾರ್ಚ್ 1977ರಿಂದ ಜುಲೈ 1979ರವರೆಗೂ ಕೇಂದ್ರ ಮಾಹಿತಿ ಮತ್ತು ಪ್ರಸಾರ ಸಚಿವರಾಗ್ತಾರೆ. ಇದು ಕೇಂದ್ರ ಸರ್ಕಾರದಲ್ಲಿ ಮೊದಲ ಬಾರಿಗೆ ಸಚಿವ ಸ್ಥಾನ ಅಲಂಕರಿಸಿದ್ರು. ಮೇ 1986ರಲ್ಲಿ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರಾಗಿದ್ದರು. ಆಗಿನಿಂದ ಬಿಜೆಪಿ ಪಕ್ಷವನ್ನ ಬೇರು ಮಟ್ಟದಲ್ಲಿ ಬೆಳೆಸುವಲ್ಲಿ ಅಡ್ವಾಣಿಯವರ ಪಾತ್ರ ಮರೆಯುವಂತಿಲ್ಲ. 1980ರಿಂದ 86ರವರೆಗೂ ಮತ್ತೆ ಬಿಜೆಪಿಯ ಪ್ರಧಾನ ಕಾರ್ಯದರ್ಶಿಯಾದರು. ಹಾಗೆ ಮೇ 1986ರಿಂದ 3ನೇ ಮಾರ್ಚ್ 1988ರಲ್ಲಿ ಬಿಜೆಪಿ ಪಕ್ಷದ ಅಧ್ಯಕ್ಷರಾಗಿ ಮರು ಆಯ್ಕೆಯಾದರು. 1988ರಲ್ಲಿ ಬಿಜೆಪಿ ಸರ್ಕಾರದಲ್ಲಿ ಗೃಹ ಸಚಿವ ಸ್ಥಾನ ಮತ್ತೆ ಇವರನ್ನ ಹುಡುಕಿಕೊಂಡು ಬಂದಿತ್ತು. 1990ರಲ್ಲಿ ಗುಜರಾತ್ನ ಸೋಮನಾಥದಿಂದ ಅಯೋಧ್ಯೆಗೆ ರಾಮ ರಥಯಾತ್ರೆ ಆರಂಭಿಸಿದ್ರು. ಶ್ರೀರಾಮ ಮಂದಿರ ಆಂದೋಲನ ಮತ್ತು ಈಗ ಭವ್ಯ ಮಂದಿರ ನಿರ್ಮಾಣವಾಗುವುದರಲ್ಲಿ ಇದೇ ರಥಯಾತ್ರೆ ಮತ್ತು ಅಡ್ವಾಣಿ ಸಾಕಷ್ಟು ಶಕ್ತಿ ತುಂಬಿದವರು. ಅಕ್ಟೋಬರ್ 1999ರಿಂದ ಮೇ 2004ರವರೆಗೂ ಕೇಂದ್ರ ಗೃಹ ಸಚಿವರಾಗಿದ್ದರು. ಜೂನ್ 2002ರಿಂದ ಮೇ 2004ರವರೆಗೂ ಉಪಮುಖ್ಯಮಂತ್ರಿಯಾಗಿದ್ದರು. ಭಾರತದ ಸ್ವಾತಂತ್ರ್ಯದ ಬಳಿಕ ಸುದೀರ್ಘ ರಾಜಕೀಯದಲ್ಲಿ ಗುರುತಿಸಿಕೊಂಡ ಎಲ್.ಕೆ. ಅಡ್ವಾಣಿಗೆ ಭಾರತ ರತ್ನ ಸಿಕ್ಕಿರೋದು ಅವರ ಬೆಂಬಲಿಗರಿಗೆ ಸಾಕಷ್ಟು ಖುಷಿ ತರಿಸಿದೆ. ಬ್ಯೂರೋ ರಿಪೋರ್ಟ್, TV9.